ನಮಸ್ಕಾರ ಸ್ನೇಹಿತರೆ IBPS ಪ್ರೊಬೇಷನರಿ ಆಫೀಸರ್ ಬ್ಯಾಂಕ್ಗಳಲ್ಲಿ ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳೇನಿವೆ ಅಲ್ಲಿ 5208 ಪ್ಲಸ್ ಹುದ್ದೆಗಳಿಗೆ ಅಂದರೆ ಇನ್ನೂ ಹುದ್ದೆಗಳು ಆ್ಯಡ್ ಆಗ್ತವೆ. ಸೊ ನೋಟಿಫಿಕೇಶನ್ ಆಗಿದೆ. ಲಾಸ್ಟ್ ಡೇಟ್ ನಿಮಗೆ 21 ಜುಲೈ ಇರುತ್ತೆ. ಡೀಟೇಲ್ ಆಗಿ ನೋಡೋಣ, ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡೋಣ, ಎಕ್ಸಾಮ್ ಪ್ಯಾಟರ್ನ್ಸ್ ಎಲ್ಲ ಕೂಡ ಡೀಟೇಲ್ ಆಗಿ, ಬುಕ್ಸ್ ಓಕೆ, ಸಿಲೆಬಸ್ ಎಲ್ಲ ಕೂಡ ನೋಡೋಣ ಸ್ನೇಹಿತರೆ. ನೋಡಿ, 1 ಜುಲೈ ಇದು ಅಡ್ವರ್ಟೈಸ್ಮೆಂಟ್ ಆಗಿದೆ. ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಾನು ಲಿಂಕ್ ಕೊಡ್ತೀನಿ, ಡೈರೆಕ್ಟ್ ಲಿಂಕು ಅಪ್ಲೈ ಮಾಡೋಕ್ಕೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಓಕೆ, ಅಪ್ಲೈ ಲಿಂಕ್ ಇರುತ್ತೆ. ಫೈನ್ ಸರ್. ಇಲ್ಲಿ ಏನಿದೆ ಅಂತಂದರೆ ನೋಡಿ, ಪ್ರಮುಖವಾಗಿ 5208 ಇದೆಯಲ್ಲ, ಇದಕ್ಕೆ ಪ್ಲಸ್ ಜಾಬ್ಸ್ ಆ್ಯಡ್ ಆಗುತ್ತೆ. 12 ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡ್ತಾರೆ. 12 ಬ್ಯಾಂಕ್ಸ್ಗಳಲ್ಲಿ ವೇಕೆನ್ಸೀಸ್ ಇರ್ತಾರೆ. ನೀವು ಅದನ್ನು ಅಪ್ಲೈ ಮಾಡ್ಬೇಕಾದ್ರೆ ಅಲ್ಲಿ ನೀವು ಬ್ಯಾಂಕ್ನ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಯಾವ್ದು ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಅಂತ ಡೀಟೇಲ್ ಆಗಿ ಇದ್ರ ಬಗ್ಗೆ ನೋಡೋಣ. ಯಾವ ಬ್ಯಾಂಕು ಅಂತ ನೋಡಿದ್ರೆ ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, UK ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಪಂಜಾಬ್ ಆ್ಯಂಡ್ ಸಿಂಧ್, ಇಂಡಿಯನ್ ಬ್ಯಾಂಕ್, ಇಷ್ಟು ಬ್ಯಾಂಕ್ಗಳು ಇದ್ರಲ್ಲಿ ಬರ್ತವೆ ಸ್ನೇಹಿತರೆ. ಪೇ ಸ್ಕೇಲ್ ನೋಡಿ, ಆಲ್ಮೋಸ್ಟ್ ನಿಮಗೆ ಒಂದು 50,000 ತನಕ ನಿಮಗೆ ಕೈ ಬರುತ್ತೆ ಇನ್ ಹ್ಯಾಂಡ್ ಅಪ್ರಾಕ್ಸಿಮೇಟ್ಲಿ. ಓಕೆ, ಆ್ಯಂಡ್ ಇಲ್ಲಿ ವೇಕೆನ್ಸೀಸ್ಗಳು ಯಾವ ಬ್ಯಾಂಕಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟಿದೆ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಇಂಡಿಯನ್ ಬ್ಯಾಂಕ್ ನಾಟ್ ರಿಪೋರ್ಟೆಡ್ ಅಂತಿದೆ. ಇಲ್ಲೊಂದು ನೋಡಿ, UK ಬ್ಯಾಂಕ್ ನಾಟ್ ರಿಪೋರ್ಟೆಡ್ ಅಂತಿದೆ. ಇದು ಮುಂದೆ ಕೊಡುತ್ತೆ. ನಾಟ್ ರಿಪೋರ್ಟೆಡ್ ಅಂದರೆ ದಿಸ್ ಅಟ್ ಪ್ರೆಸೆಂಟ್ ಇಲ್ಲ ಅಂತ ಅರ್ಥ. ದೇ ಮೇ ಇನ್ಕ್ಲೂಡ್ ಬ್ಯಾಕ್ಲಾಗ್ ವೇಕೆನ್ಸೀಸ್ ಆಗಿರ್ಬೋದು, ಅಥವಾ ಬೇರೆ ಅಟ್ ಕರೆಂಟ್ ಈ ಪ್ರೋಸೆಸ್ ಮುಗಿಯೋ ಅಷ್ಟರಲ್ಲಿ, ಅಂದರೆ ನಿಮಗೆ ಇಂಟರ್ವ್ಯೂ ಬರೋ ಅಷ್ಟರಲ್ಲಿ ನಿಮಗೆ ಏನಾಗಿರುತ್ತೆ, ಈ ಬ್ಯಾಂಕ್ಗಳು ನೋಟಿಫಿಕೇಶನ್ ತರ್ಬೋದು. ಸೊ ತಂದಾಗ ಏನಾಗುತ್ತೆ, ಇದು ಇನ್ನೂ ಜಾಸ್ತಿ ಆಗುತ್ತೆ. ಪ್ರೀವಿಯಸ್ ಇಯರೆಲ್ಲ ಆ ಥರ ಆಗಿದೆ. ಸೊ ಇದು 6,000 ಪ್ಲಸ್ ಆಗ್ಬೋದು, ಅಥವಾ 7,000 ಪ್ಲಸ್ ಆಗ್ಬೋದು. ಇನ್ನು ನಿಮಗೆ ಜಾಸ್ತಿ ಆಗ್ಬೋದು ವೇಕೆನ್ಸೀಸ್ಗಳು, 7,000-8,000 ಕೂಡ ಆಗ್ಬೋದು, ಡಿಪೆಂಡಿಂಗ್ ಅಪಾನ್ ದ ಈ ಬ್ಯಾಂಕ್ಸು ನೋಟಿಫಿಕೇಶನ್ ತಂದ ಮೇಲೆ. ನೋಡಿ, ಇದರ ರಿಲೇಟೆಡ್ ಅಫಿಷಿಯಲ್ PDF ಏನಿದೆ ನಿಮಗೆ ಇದೆ, ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀನಿ. ನಮ್ಮ ಲಿಂಕ್ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ದು ಕೆಳಗಡೆ ಇದೆ, ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರೆ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಅಲ್ಲಿ ನಾವು ಡೀಟೇಲ್ ಆಗಿ ಶೇರ್ ಮಾಡ್ತೀವಿ. ಆಲ್ರೆಡಿ ಅಫಿಷಿಯಲ್ PDF ಏನಿದೆ ಒಂದು ನೋಟಿಫಿಕೇಶನ್ದು ಅದನ್ನು ಆಲ್ರೆಡಿ ಶೇರ್ ಮಾಡಿದ್ದೀವಿ. ಓಕೆ ಸ್ನೇಹಿತರೆ, ಆ್ಯಂಡ್ ಅಪ್ಲೈ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಡೈರೆಕ್ಟ್ ಅಪ್ಲೈ ಲಿಂಕ್ ಇರುತ್ತೆ, ಲಿಂಕ್ ಆ್ಯಕ್ಟಿವ್ ಇದೆ, ಅಪ್ಲೈ ಮಾಡ್ಬೋದು ತಾವು. ಫೈನ್ ಸರ್. ಇನ್ನು ಡೀಟೇಲ್ ಆಗಿ ಇದ್ರ ಬಗ್ಗೆ ನೋಡ್ತಾ ಹೋಗೋದಾದರೆ, ನಿಮಗೆ 21 ಜುಲೈಯಿಂದ 27 ಜುಲೈ ಇಸ್ ದ ಲಾಸ್ಟ್ ಡೇಟ್ ಇದೆ. ಎಕ್ಸಾಮ್ ನಿಮಗೆ ಯಾವಾಗ ಆಗ್ಬೋದು? ಆನ್ಲೈನ್ ಎಕ್ಸಾಮ್ ಅಂದರೆ ಪ್ರಿಲಿಮ್ಸ್, ಇಲ್ಲಿ 3 ಟೈಪ್ ಬರುತ್ತೆ. ಒಂದು ಪ್ರಿಲಿಮ್ಸ್, ಮೇನ್ಸ್ ಅಂತ ಇಂಟರ್ವ್ಯೂ ಕೂಡ ಇದೆ ಇದರಲ್ಲಿ. ಆ್ಯಂಡ್ ಇಲ್ಲಿ ಪ್ರಶ್ನೆ ಪತ್ರಿಕೆ ನಿಮಗೆ ಇಂಗ್ಲೀಷ್, ಮೊದಲೇ ಹೇಳ್ಬಿಡ್ತೀನಿ, ತುಂಬ ಜನ ಕೊನೆ ತನಕ ವಿಡಿಯೋ ನೋಡಲ್ಲ, ಸುಮ್ಮನೆ ಕಮೆಂಟ್ ಮಾಡ್ತಾರೆ. ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡಿರ್ತೀವಿ ವಿಡಿಯೋದಲ್ಲಿ. ಇಂಗ್ಲೀಷ್ ಆ್ಯಂಡ್ ಹಿಂದಿಲಿ ಇರುತ್ತೆ ಹೊರತು ಬೇರೆ ಲ್ಯಾಂಗ್ವೇಜಲ್ಲಿ ಇರಲ್ಲ. ಯಾಕೆಂದರೆ ಇದು ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಆಗಿರೋದ್ರಿಂದ. ಕ್ಲರ್ಕ್ ಆಗಿದ್ದರೆ ಕನ್ನಡದಲ್ಲಿ ಕೂಡ ಇರ್ತಿತ್ತು. ಸೊ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಟಿಕ್ ಮಾಡ್ತಕ್ಕಂಥದ್ದು. ಓಕೆ, ಇದ್ರ ಬಗ್ಗೆ ಮುಂದೆ ಡೀಟೇಲ್ ಕೊಡ್ತಾ ಹೋಗ್ತೀನಿ. ಆಗಸ್ಟಲ್ಲಿ ಎಕ್ಸಾಮ್ ಆಗ್ಬೋದು ಪ್ರಿಲಿಮ್ಸು. ಮೇನ್ಸ್ ಎಕ್ಸಾಮ್ ಕೂಡ ಅಕ್ಟೋಬರಲ್ಲಿ ಆಗುತ್ತೆ. ನಿಮಗೆ ಇಂಟರ್ವ್ಯೂ ಒಂದು ಡಿಸೆಂಬರ್ ಜನವರಿಲಿ ಆಗುತ್ತೆ. ಮಾರ್ಚ್ ಏಪ್ರಿಲ್ ಒಳಗೆ ನಿಮಗೆ ಅಲಾಟ್ಮೆಂಟ್ ಲೆಟರ್ ಸಿಗುತ್ತೆ. ನೆಕ್ಸ್ಟ್ ಇಯರ್ ಮಾರ್ಚ್ ಏಪ್ರಿಲ್ ಒಳಗೆ. ಇನ್ನು ಏಜ್ ಬಂದರೆ ಸ್ನೇಹಿತರೆ 20ರಿಂದ 30 ವರ್ಷ, ಮಿನಿಮಮ್ 20, ಮ್ಯಾಕ್ಸಿಮಮ್ 30. ಜನರಲ್ ಮೆರಿಟ್ಗೆ, GMಗೆ. ಅದೇ ನೀವು SC/ST ಆದರೆ 30+5 SC/STಗೆ. OBC ಆದರೆ 30+3. ಓಕೆ, ಇದನ್ನು ನೀವು ನೋಡ್ಕೋಬೋದು. ಆ್ಯಸ್ ಪರ್ ದ ನಾರ್ಮ್ಸ್ ಆಫ್ ದ ಗೌರ್ಮೆಂಟ್ ಏನಿದೆ ಅದ್ರ ಪ್ರಕಾರ ನೀವು ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಇದು ಕ್ವಾಲಿಫಿಕೇಷನ್ಸ್ ಅಂತ ಬಂದರೆ ಎನಿ ಡಿಗ್ರಿ, ಓಕೆ, ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು. ಎನಿ ಡಿಗ್ರಿ ಪಾಸ್ ಆಗಿರೋರು ಇದು ಅಪ್ಲೈ ಮಾಡ್ಬೋದು. ತುಂಬ ಚೆನ್ನಾಗಿ ಕೇಳ್ತೀರಾ ಸರ್, ನಾವು ಈಗ ಇನ್ನೂ ರಿಸಲ್ಟ್ ಬಂದಿಲ್ಲ, ಅಥವಾ ನಮ್ಮದು ಇನ್ನು ಲಾಸ್ಟ್ ಸೆಮಿಸ್ಟರ್ ಇದೆ, ಅವ್ರು ಅಪ್ಲೈ ಮಾಡೋಕ್ಕಾಗಲ್ಲ. ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಪ್ರಾಪರ್ ಡಾಕ್ಯುಮೆಂಟ್ ಫ್ರಮ್ ಬೋರ್ಡ್ ಆ್ಯಂಡ್ ಯೂನಿವರ್ಸಿಟಿ ಹ್ಯಾವಿಂಗ್ ಡಿಕ್ಲೇರ್ಡ್ ದ ರಿಸಲ್ಟ್ ಆನ್ ಆರ್ ಬಿಫೋರ್ 21/7 ಅಂದರೆ ಜುಲೈ, ಈ ಒಂದು ಲಾಸ್ಟ್ ಡೇಟ್ ಏನಿದೆ ಅಪ್ಲೈ ಮಾಡೋಕ್ಕೆ ಸ್ನೇಹಿತರೆ, ಅದ್ರ ಒಳಗೆ ಅಪ್ಲೈ ಮಾಡೋದ್ರೊಳಗೆ ನಿಮ್ಗೆ ರಿಸಲ್ಟ್ ನಿಮಗೆ ಡಿಕ್ಲೇರ್ ಆಗಿರಬೇಕು. ಅಂಥವ್ರು ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಓಕೆ, ಎನಿ ಡಿಗ್ರಿ ಮಾಡಿರೋ ಇದರ ಅಪ್ಲೈ ಮಾಡ್ಬೋದು. ಫೈನ್, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟು ಅಪ್ಲಿಕೇಶನ್ ಫೀ ಬಂದರೆ 175 ರೂಪಾಯಿ ಫಾರ್ SC/ST ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅವ್ರಿಗೆ, ಇನ್ನು 850 ರೂಪಾಯಿ ಫಾರ್ ಆಲ್ ಅದರ್ ಕ್ಯಾಟಗರಿ ಅವ್ರಿಗೆ. 800 EWS ಆಗಿರ್ಬೋದು, GM ಆಗಿರ್ಬೋದು, ಅವ್ರಿಗೆಲ್ಲ 850 ರೂಪಾಯಿ. SC/ST ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ಗೆ 175 ರೂಪಾಯಿ ಇದೆ ಸ್ನೇಹಿತರೆ. ಓಕೆ, ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ.
ಇನ್ನು ಎಕ್ಸಾಮಿನೇಷನ್ ಪ್ಯಾಟ್ರನ್ ನೋಡಿ, ಪ್ರಿಲಿಮ್ಸ್ ಅಂತ ಹೇಳಿದೆ ಫಸ್ಟು, ಅಲ್ಲಿ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, 100 ಮಾರ್ಕ್ಸ್ಗೆ 100 ಕ್ವಶನ್ಸ್ಗಳಿರ್ತವೆ, ಇಂಗ್ಲೀಷ್ ಆ್ಯಂಡ್ ಹಿಂದಿಲಿರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಮಾತ್ರ ಇಂಗ್ಲೀಷಲ್ಲಿ ಇರುತ್ತೆ. ಪ್ರತಿಯೊಂದಕ್ಕೂ ನಿಮಗೆ ಸಪ್ರೇಟ್ ಟೈಮ್ ಪೀರಿಯಡ್, ಸೆಕ್ಷನಲ್ ಒಂದು ಟೈಮ್ ಪೀರಿಯಡ್ ಇರುತ್ತೆ ಆ್ಯಂಡ್ ಸೆಕ್ಷನಲ್ ಕಟ್ ಆಫ್ ಕೂಡ ಇರುತ್ತೆ. ನಾನು ಮುಂದೆ ಕಟ್ ಆಫ್ ತೊಗೊಂಡಾಗ ಹೇಳ್ತೀನಿ. ಸೆಕ್ಷನಲ್ ಕಟ್ ಆಫ್ ಅಂದರೆ ಏನು ಅಂದರೆ, ನೀವು ಓವರಾಲ್ ಈಗ 100ಗೆ ಎಷ್ಟು ಮಾರ್ಕ್ಸ್ ಬಂದಿರುತ್ತಲ್ಲ ಅದ್ರ ಮೇಲೆ ನಿಮಗೆ ಕಟ್ ಆಫ್ ಆಗುತ್ತೆ ಫಾರ್ ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್ಗೆ ಅಲ್ವಾ. ಆದರೆ ಇಲ್ಲಿ ಸೆಕ್ಷನಲ್ಲೂ ಕ್ಲಿಯರ್ ಮಾಡಬೇಕು. ಈಗ 100ಗೆ 50 ಕಟ್ ಆಫ್ ನಿಂತ್ಕೋತು ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲ್ 55 ನಿಂತ್ಕೋತು ಅಂತ ಅಂದ್ಕೊಳ್ಳೋಣ. ನೀವು ಈ ಒಂದು ಇಂಗ್ಲೀಷಲ್ಲಿ ನೀವು ಬರೀ 4-5 ತೆಗೆದಿರ ಹಾಗಲ್ಲ, ಇಲ್ಲಿ ಅವ್ರ ಸೆಕ್ಷನಲ್ ಕಟ್ ಆಫ್ ಕೂಡ ಇಟ್ಟಿದ್ದಾರೆ. ಮಿನಿಮಮ್ ಇಷ್ಟು ಸೆಕ್ಷನಲ್ಲಿ ಪಾಸ್ ಆಗಿರಬೇಕು ಅಂತ ಬರುತ್ತೆ. ಅದು ಒಂದು ಕಟ್ ಆಫ್ ಮಾಡ್ಬೇಕಾದ್ರೆ ಅವ್ರು ಡಿಸೈಡ್ ಮಾಡ್ತಾರೆ. ನಾನು ತೋರಿಸ್ತೀನಿ, ಪ್ರೀವಿಯಸ್ ಇಯರ್ ಕಟ್ ಆಫ್ ತೋರಿಸ್ತೇನೆ, ಅದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇನ್ನು ಮೇನ್ಸ್ ಎಕ್ಸಾಮ್, ಅದನ್ನು ಪಾಸ್ ಆದಮೇಲೆ ಮೇನ್ಸ್ ಎಕ್ಸಾಮ್ ಏನು ಬರುತ್ತೆ ಅದು ಕೂಡ ವೆರಿ ಇಂಪಾರ್ಟೆಂಟು. 200 ಮಾರ್ಕ್ಸ್ಗೆ ಇರುತ್ತೆ, 45 ಕ್ವಶನ್ಸ್ ಇರುತ್ತೆ. ಜೊತೆಗೆ ಇದಾದಮೇಲೆ ಡಿಸ್ಕ್ರಿಪ್ಟಿವ್ ಪೇಪರ್ ಅಂತ ಇರುತ್ತೆ, ಅಂದರೆ ಎಸ್ಸೆ ಮತ್ತು ಕಂಪ್ರೆನ್ಷನ್ ಸಂಬಂಧಪಟ್ಟಂತೆ, ಅದು ಕೂಡ ಕಂಪ್ಯೂಟರಲ್ಲೇ ಟೈಪ್ ಮಾಡೋಕ್ಕಂಥದ್ದು, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಅದಕ್ಕೆ 25 ಮಾರ್ಕ್ಸು, 2 ಇರುತ್ತೆ, ಒಂದು ಎಸ್ಸೆ ಆ್ಯಂಡ್ ಒಂದು ಕಂಪ್ರೆನ್ಷನ್ ಇರುತ್ತೆ. ಅದು ನಿಮ್ಮ ಇಂಗ್ಲೀಷ್ ಎಷ್ಟು ಫಾಸ್ಟಾಗಿ ಟೈಪ್ ಮಾಡ್ತೀರಾ, ನಿಮ್ಮದು ಒಂದು ಇದೇನು ಸ್ಪೆಲ್ಲಿಂಗ್ಸ್ ಇದೆ ಅಂಥದ್ದು ನೋಡ್ತಕ್ಕಂಥದ್ದು, ಅದಕ್ಕೆ 30 ನಿಮಿಷ ಸಪ್ರೇಟ್ ಇರುತ್ತೆ. ಮೇನ್ಸ್ ಎಕ್ಸಾಮ್ ನಡೆಯೋ ದಿನವೇ ಕೂಡ ಅದು ಕೂಡ ನಡೆಯುತ್ತೆ. ಈ 4 ಟೆಸ್ಟ್ ಆದ ತಕ್ಷಣ ಇದು ಬರುತ್ತೆ ನಿಮಗೆ. ಓಕೆ, ಸೊ ಒಟ್ಟು 200 ಮಾರ್ಕ್ಸ್ 145 ಪ್ಲಸ್ 225 ಸೇರೋದು 225 ಮಾರ್ಕ್ಸ್ಗೆ ನಿಮಗೆ ಮೇನ್ಸ್ ಇರೋದು ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಇದು ಕೂಡ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟೇ, ಟಿಕ್ ಮಾಡ್ತಕ್ಕಂಥದ್ದು. ನಿಮ್ಗೆ ಪೇಪರ್ ಇರುತ್ತೆ, ಅಲ್ಲಿ ವರ್ಕ್ ಮಾಡಬೇಕು. ಈ ಒಂದು ಇದನ್ನು ಯಾವುದು ರೀಸನಿಂಗ್ ಆಗಿರ್ಬೋದು, ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಗಿರ್ಬೋದು, DI ಅಂತ ಕರಿತೀವಿ, DI ಆ್ಯಂಡ್ DA ಅಂತ. ಓಕೆ, ನಿಮಗೆ ಆಪ್ಟಿಟ್ಯೂಡ್ ಅಂತ ಕರಿತೀವಿ, ಅದರಲ್ಲಿ ಬರುತ್ತೆ. ಓಕೆ, ಇವೆಲ್ಲ ಏನಿದೆ ಇದಕ್ಕೂ ಕೂಡ ಸೆಕ್ಷನಲ್ ಕಟ್ ಆಫ್ ಇದೆ, ಸೆಕ್ಷನಲ್ ಟೈಮಿಂಗ್ ಇದೆ. ಒಂದು ಸೆಕ್ಷನ್ ಆದ ತಕ್ಷಣ ಈ 50 ಮಿನಿಟ್ಸ್ ಆದ ತಕ್ಷಣ ಈ ಸೆಕ್ಷನ್ ಹೊಟ್ಟೋಗ್ಬಿಡುತ್ತೆ. ಅಷ್ಟರೊಳಗೆ ನೀವೆಲ್ಲ ಕ್ವಶನ್ಸ್ ನೋಡ್ಕೊಂಡಿರಬೇಕು, ಆಮೇಲೆ ಓಪನ್ ಆಗಲ್ಲ. ನೆಕ್ಸ್ಟ್ 25 ನಿಮಿಷಕ್ಕೆ ಬೇರೆ ಸೆಕ್ಷನ್ಸ್ ಇರುತ್ತೆ. ಆ ಥರ ಅರ್ಥ ಆಗ್ತಿದೆಯಲ್ಲ? ಫೈನ್. ಈ ನೆಗೆಟಿವ್ ಮಾರ್ಕ್ಸ್ ಬಂದರೆ ಈ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮ್ಗೆ ಸ್ನೇಹಿತರೆ ಎರಡಕ್ಕೂ 1/4 ಆಫ್ ದ ಕ್ವಶನ್ ಏನಿದೆ ಮಾರ್ಕ್ಸ್ ನೆಗೆಟಿವ್ ಇರುತ್ತೆ. ಅಂದರೆ 1 ಮಾರ್ಕ್ಸ್ ಇದ್ರೆ 1/4 0.25, 2 ಮಾರ್ಕ್ಸ್ ಇದ್ರೆ ಆ ಕ್ವಶನ್ಗೆ 0.50 ಇದು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಎರಡಕ್ಕೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇದೆ ಇಲ್ಲಿ. ಇದಾದಮೇಲೆ ನಿಮಗೆ ಪರ್ಸನಾಲಿಟಿ ಟೆಸ್ಟ್ ಅಂತ ಇಂಟರ್ವ್ಯೂ ಕರೀತಾರೆ ಸ್ನೇಹಿತರೆ. ಇದು ನಿಮಗೆ 100 ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸಲ್ಲಿ ಜನರಲ್ ಕ್ಯಾಟಗರಿ ಏನಿದೆ ಅವರು ನೀವು 40 ಮಿನಿಮಮ್ ಮಾರ್ಕ್ಸ್ ತೆಗಿಲೇಬೇಕು, 40 ಆ್ಯಂಡ್ ಎಬೋವ್ ಇರಬೇಕು, ಮಿನಿಮಮ್ 40 ಇರಬೇಕು. OBC ಆ್ಯಂಡ್ ಅದರ್ ಕ್ಯಾಟಗರಿ ಏನಿದೆ ಅವರು 35 ಮಾರ್ಕ್ಸ್ ತೆಗೆದ್ರೆ ಆಯಿತು ಈ ಇಂಟರ್ವ್ಯೂಲಿ, ಅದಕ್ಕಿಂತ ಜಾಸ್ತಿ ಇರಬೇಕು. ಅಂದರೆ ದಿಸ್ ಇಸ್ ದ ಕಟ್ ಆಫ್ ಮಾರ್ಕ್ಸ್ ಅಂತ, ಪರ್ಸೆಂಟೇಜ್ ಆಫ್ ದ ಮಾರ್ಕ್ಸ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಫೈನಲ್ ಕಟ್ ಆಫಲ್ಲಿ ನಿಮ್ಗೆ ಏನು ಮಾಡ್ತಾನೆ, ಮೇನ್ಸ್ ಮತ್ತು ಪ್ರಿಲಿಮ್ ಪರ್ಸನಾಲಿಟಿ ಟೆಸ್ಟ್ ಇದೆ, ಎರಡು ಒಟ್ಟಿಗೆ ಸೇರಿಸಿ ಕೊಡ್ತಾನೆ. ನಾನು ತೋರಿಸ್ತೀನಿ ನಿಮಗೆ, ಮುಂದೆ ಬರುತ್ತೆ ಕಟ್ ಆಫ್ನ ರೆಫರೆನ್ಸ್ ತೊಗೊಂಡು ನಿಮಗೆ ಲಾಸ್ಟ್ 2 ಇಯರ್ಸ್ದು ತೋರಿಸ್ತೇನೆ. ಇನ್ನು ನಾವು ಕರ್ನಾಟಕ, ಎಲ್ಲಿ ನೀವು ಕರ್ನಾಟಕದಲ್ಲಿ ಬರೀಬೇಕಾ ಬೇರೆ ರಾಜ್ಯದಲ್ಲಿ ಬರಬೇಕಾ ಅದು ಕೂಡ ಇದೆ, ನಿಮಗೆ ನೋಟಿಫಿಕೇಶನ್ ಇದೆ. ನಾನು ಕರ್ನಾಟಕ ಅಂತ ತೊಗೊಳ್ಳೋದಾದರೆ ಕರ್ನಾಟಕದಲ್ಲಿ ನಿಮಗೆ ಇದು ಪ್ರಿಲಿಮ್ಸ್ ಎಕ್ಸಾಮು, ಪ್ರಿಲಿಮ್ಸ್ ಸೆಂಟರು, ಇದು ಮೇನ್ಸ್ ಸೆಂಟರು. ಪ್ರಿಲಿಮ್ಸ್ ಅಂದರೆ ನಿಮಗೆ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಧಾರವಾಡ, ಮಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಆಮೇಲೆ ಶಿವಮೊಗ್ಗ, ಉಡುಪಿ, ಈ ಒಂದು ಸೆಂಟ್ರಲ್ಗಳಲ್ಲಿ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ ಇದೆ. ಓಕೆ, ಪೂರ್ವಭಾವಿ ಅಂತ ಏನು ಕರಿತೀವಿ ಪ್ರಿಲಿಮ್ಸ್. ಮೇನ್ಸ್ ಎಕ್ಸಾಮ್ ಬಂದು ನಿಮಗೆ ಬೆಂಗಳೂರು, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು ಇಷ್ಟರಲ್ಲಿ ಮಾತ್ರ ನಿಮಗೆ ಮೇನ್ಸ್ ಎಕ್ಸಾಮ್ ನಡೆಯುತ್ತೆ ಸ್ನೇಹಿತರೆ. ಓಕೆ, ಮೇನ್ಸ್ ಎಕ್ಸಾಮ್ ಎಲ್ಲಿ ಬರೀಬೇಕು ಪ್ರಿಫರೆನ್ಸ್ಗಳು ಕೊಡಿ. ಬೆಂಗಳೂರಾ, ಓಕೆ ನೆಕ್ಸ್ಟ್ ಎಲ್ಲಿ ಬರೀಬೇಕು ಅಂತ. ಯಾಕಂದರೆ ಅಕಸ್ಮಾತ್ ನೀವು ಅಪ್ಲೈ ಮಾಡ್ಬೇಕಾದ್ರೆ ಇಲ್ಲಿ ಸೀಟ್ ಆಗೋಗಿದ್ರೆ ನೆಕ್ಸ್ಟ್ ಇದಕ್ಕೆ ತಗೋತಾರೆ, ಹಾಗಾಗಿ ಪ್ರಿಫರೆನ್ಸ್ಗಳನ್ನ ಕೊಡ್ತಾ ಹೋಗಿ, ವೆರಿ ಇಂಪಾರ್ಟೆಂಟ್. ಯೂಶ್ವಲಿ ಇರುತ್ತೆ, ಆ ಥರ ಏನಿಲ್ಲ, ಬಟ್ ತುಂಬ ಜನ ಅಪ್ಲೈ ಮಾಡಿಬಿಟ್ರೆ ಯಾವಾಗಲೋ ಒಂದೊಂದ್ಸಲ ಆಗುತ್ತೆ ಆ ಥರದ್ದು. ಹಾಗಾಗಿ ಓಕೆ, ಸೊ ನೋಡಿಕೊಂಡು ನಿಮ್ಮ ಸೆಂಟ್ರನ್ನು ಚೂಸ್ ಮಾಡಿ. ಇನ್ನು ಸಿಲೆಬಸ್ ಆ್ಯಸ್ ಪರ್ ಬ್ಯಾಂಕಿಂಗ್ ಸಿಲೆಬಸ್, ಈಗ SBI PO ಕೂಡ ಕಾಲಾಗಿತ್ತು ರೀಸೆಂಟಾಗಿ 1 ವೀಕ್ ಬ್ಯಾಕ್ ಅಲ್ವಾ. ಸೊ ಅಲ್ಲೇನಿದೆ ಸೇಮ್ ಸಿಲೆಬಸ್ಸು, IBPS ಆಗಿರ್ಬೋದು, SBO ಆಗಿರ್ಬೋದು, IBPS ಕ್ಲರ್ಕ್ ಆಗಿರ್ಬೋದು, ಇವೆಲ್ಲ ಏನಿದೆ ಸೇಮ್ ಸಿಲೆಬಸ್ ಸ್ನೇಹಿತರೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸಿಲೆಬಸ್ ಇದೆ ನೋಡ್ಕೊಳ್ಳಿ, ರೀಸನಿಂಗ್ ಸಿಲೆಬಸ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಸಿಲೆಬಸ್ಸು, ಸೊ ಎಲ್ಲ ಸೇಮ್ ಇರುತ್ತೆ. ಇನ್ನು ಕಟ್ ಆಫ್ಗೆ ಬಂದರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂತ ಇದನ್ನು ರೆಫರೆನ್ಸ್ ಆಗಿ ತೋರಿಸ್ತೀನಿ. ಈಗ 2023-24 ಎರಡೂ ತೊಗೊಂಡಿದ್ದೀನಿ ನೋಡಿ. 23ರಲ್ಲಿ ಈ 100 ಮಾರ್ಕ್ಸ್ಗೆ ಎಷ್ಟಿದೆ ಕಟ್ ಆಫ್, 54, 49, OBC 54, EWS 54. ಸೊ ಈ ಥರ ಕಟ್ ಆಫ್ ಪ್ರಿಲಿಮ್ಸು. ಸೆಕ್ಷನಲ್ ಕಟ್ ಆಫ್ ಇರುತ್ತೆ. ಸೆಕ್ಷನ್ ಅಂದರೆ ಈಗ 3 ಸೆಕ್ಷನ್ ಇತ್ತಲ್ವಾ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲೀಷು. ಇಲ್ಲಿ ನೋಡಿ, ಇಲ್ಲಿ 35 ಕ್ವಶನ್ 30 ಇತ್ತಲ್ವಾ, ಇದಕ್ಕೆ ಮಾರ್ಕ್ಸ್ ನೋಡಿ ಎಷ್ಟಿದೆ ಕಟ್ ಆಫ್ ಮಾರ್ಕ್ಸ್ ಅಂತ. ಇಲ್ಲಿ ಜನರಲ್ ಕ್ಯಾಟಗರಿಗೆ 7. ಓಕೆ, ಒಂದು ಮಿನಿಮಮ್ 7 ತೆಗೆದಿರಲೇಬೇಕು ಅವನು. ಕಟ್ ಆಫ್ ಈಗ 54 ತೆಗೆದಿದ್ರು ಅವನು 7 ಮಾರ್ಕ್ಸು ಕ್ವಾಂಟಿಟೇಟಿವ್ ಮಿನಿಮಮ್ ಅವನು ಪಾಸ್ ಆಗಿರಲೇಬೇಕು. ರೀಸನಿಂಗ್ ಎಬಿಲಿಟಿ 10 ತೆಗೆದಿರಬೇಕು, ಇಂಗ್ಲೀಷು 11.5 ತೆಗೆದಿರಲೇಬೇಕು. ಅದರ್ ಕ್ಯಾಟಗರೀಸ್ ಕಟ್ ಆಫ್ ನೋಡಿ, ಅಂದರೆ ಪ್ರತಿಯೊಂದು ಸೆಕ್ಷನ್ಗೂ ಮಿನಿಮಮ್ ಕಟ್ ಆಫ್ ಅಂತ ಇಟ್ಟಿರ್ತಾನೆ.
ಅದು ಆ ಒಂದು ಎಕ್ಸಾಮ್ ಏನು ನಡೆದಿರುತ್ತೆ, ಎಷ್ಟು ಜನ ಬರೆದಿರ್ತಾರೆ, ಅವ್ರು ಏನು ಕ್ಲಿಯರ್ ಮಾಡಿರ್ತಾರೆ ಅದ್ರ ಮೇಲೆ ಅದನ್ನು ಡಿಸೈಡ್ ಮಾಡ್ತಾರೆ. ಓಕೆ, ಅದೇ ರೀತಿ ಮೇನ್ಸಲ್ಲೂ ಕೂಡ ಈಗ ಮೇನ್ಸ್ 2023 ಕಟ್ ಆಫ್ ನೋಡಿದ್ರೆ ನೋಡಿ ಎಷ್ಟಲ್ಲಿ ನಿಂತಾರೆ, 225. ನಾನು ಹೇಳಿದ್ನಲ್ಲ ಟೋಟಲ್ 225, ಇನ್ಕ್ಲೂಡಿಂಗ್ ಡಿಸ್ಕ್ರಿಪ್ಟಿವ್ ಪೇಪರ್, ಅಂದರೆ ಎಸ್ಸೆ ಇರುತ್ತೆ ಅಥವಾ ಒಂದು ಕಂಪ್ರೆನ್ಷನ್ ಇರುತ್ತೆ, ಆನ್ಲೈನಲ್ಲಿ ನೀವು ಟೈಪ್ ಮಾಡಬೇಕು ಕಂಪ್ಯೂಟ್ರಲ್ಲಿ. ಸೊ 225ಕ್ಕೆ ಎಷ್ಟು ನಿಂತಿದೆ. ಯೂಶಲಿ IBPS SBI ಮೇನ್ಸ್ ಇರುತ್ತಲ್ಲ ಅದು ಡಿಫಿಕಲ್ಟ್ ಇರುತ್ತೆ, ಅಂದರೆ ತುಂಬ ವರ್ಕ್ ಮಾಡಬೇಕು ಪ್ರಾಬ್ಲಮ್ಸ್ಗಳನ್ನ. ಓಕೆ, ವರ್ಕ್ ಮಾಡಿ ನೀವು ಆನ್ಸರ್ ಟಿಕ್ ಮಾಡಬೇಕು, ಹಾಗಾಗಿ ಡಿಫಿಕಲ್ಟ್ ಇರುತ್ತೆ. ಕಟ್ ಆಫ್ ತುಂಬ ಲೋ ಇರುತ್ತೆ ಸ್ನೇಹಿತರೆ. ಇನ್ನು SBI ಇದಕ್ಕಿಂತ ಲೋ ಇರುತ್ತೆ. ಇದು ಮೇನ್ಸ್ ಕಟ್ ಆಫು. ಇಂಟರ್ವ್ಯೂ ಆದಮೇಲೆ ನಿಮ್ಗೆ ಏನು ಮಾಡ್ತಾನೆ, ಇಂಟರ್ವ್ಯೂ ಮತ್ತು ಮೇನ್ಸ್ ಇದೆರಡೂ 100 ಮಾರ್ಕ್ಸ್ಗೆ ರೌಂಡ್ ಆಫ್ ಮಾಡ್ತಾನೆ. 100 ಮಾರ್ಕ್ಸ್ಗೆ ನೋಡಿ ಇಲ್ಲಿ ಮೇನ್ಸ್ ಕಟ್ ಆಫ್ದು ಸೆಕ್ಷನಲ್ ಕಟ್ ಆಫ್ ನೋಡಿದ್ರೆ ಇಲ್ಲಿ ನೋಡಿ ಎಷ್ಟಿದೆ, 60 ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರೋದು ನೋಡಿ. 1.5 ಸೆಕ್ಷನಲ್ ಕಟ್ ಆಫು, 3.5 ಜನರಲ್ ಮೆರಿಟ್ಗೆ. ಇಂಗ್ಲೀಷ್ ನೋಡಿ 8 ಸೆಕ್ಷನಲ್ ಕಟ್ ಆಫ್. ಇಲ್ಲಿ ನೋಡಿ ಎಕನಾಮಿ GA ಬರೀ 40 ಮಾರ್ಕ್ಸ್ಗೆ 1.5 ಸೆಕ್ಷನಲ್ ಕಟ್ ಆಫ್. ನೋಡಿ ಸೆಕ್ಷನಲ್ ಕಟ್ ಆಫ್ ಬಗ್ಗೆ ಚಿತ್ರ ಕೆಡಿಸ್ಕೋಬೇಡಿ. ಎಸ್, ವೆರಿ ಇಂಪಾರ್ಟೆಂಟ್ ಸೆಕ್ಷನಲ್ ಕಟ್ ಆಫ್ ಆಲ್ಸೋ, ಯಾಕಂದರೆ ತುಂಬ ಜನ 0.25 ಎಲ್ಲ ಕಳ್ಕೊಂಡಿದ್ದಾರೆ. ಓವರಾಲ್ ಕಟ್ ಆಫ್ ಕ್ಲಿಯರ್ ಮಾಡಿದ್ರು ಕೂಡ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಮಾಡಿದ್ರೆ ತುಂಬ ಜನ ಸೆಲೆಕ್ಟ್ ಆಗಿರಲ್ಲ. ಓಕೆ, ಅದು ಕೂಡ ಆಗಿದೆ. ಓಕೆ, ಸೊ ಹಾಗಾಗಿ ನೀವು ಎಲ್ಲದನ್ನು ಕೂಡ ಫೋಕಸ್ ಮಾಡಬೇಕಾಗತ್ತೆ. ಒಂದು ಇದಾದಮೇಲೆ ನಿಮಗೆ ಟೋಟಲ್ ಓವರಾಲ್ 100 ಮಾರ್ಕ್ಸ್ಗೆ ರೌಂಡ್ ಆಫ್ ಮಾಡಿ, ನಿಮಗೆ ಇಲ್ಲಿ 100 ಮಾರ್ಕ್ಸ್ಗೆ ರೌಂಡ್ ಆಫ್ ಮಾಡಿ ಕೊಡ್ತಾನೆ. ಅಂದರೆ ಇಂಟರ್ವ್ಯೂ ಮತ್ತು ಮೇನ್ಸ್, ಪ್ರಿಲಿಮ್ಸ್ ತೊಗೊಳ್ಳಲ್ಲ, ಮೇನ್ಸ್ ಇಂಟರ್ವ್ಯೂ ಎರಡನ್ನೂ ಸೇರಿ 100 ಮಾರ್ಕ್ಸ್ಗೆ ರೌಂಡ್ ಆಫ್ ಮಾಡಿ ಟೋಟಲ್ ಕಟ್ ಆಫ್ ಎಷ್ಟಿದೆ ಅಂತ ಕೊಟ್ಟು ನೋಡಿ. ಮಿನಿಮಮ್ ಮ್ಯಾಕ್ಸಿಮಮ್ SCಗೆ. ಮತ್ತು ಇಲ್ಲಿ UR ಅಂದರೆ ಅನ್ರಿಸರ್ವ್ಡ್, ಅಂದರೆ ಜನರಲ್ ಕ್ಯಾಟಗರಿ ಅಂತ GM. ಓಕೆ, ಇಲ್ಲಿ ಕಟ್ ಆಫ್ ಇದೆ. ಟೋಟಲ್ ಓವರಾಲ್ ಕಟ್ ಆಫ್ ಔಟ್ ಆಫ್ 100ಗೆ ಅದನ್ನು ರೌಂಡ್ ಮಾರ್ಕ್ ಮಾಡಿ ಕೊಡ್ತಕ್ಕಂಥದ್ದು. ಇಂಟರ್ವ್ಯೂಲ್ಲಿ ತೆಗೆದಿರೋದು ಮತ್ತು ಮೇನ್ಸ್ ಎಕ್ಸಾಮಲ್ಲಿ ತೆಗೆದಿರೋದು. ಓಕೆ, ಅದೇ ಥರ 2024 ಲಾಸ್ಟ್ ಇಯರ್ಗೆ ಬಂದರೆ ನೋಡಿ 48, 40 ಇದು ಔಟ್ ಆಫ್ 100ಗೆ ಪ್ರಿಲಿಮ್ಸು ಕಟ್ ಆಫು. ಸೆಕ್ಷನಲ್ ಕಟ್ ಆಫು ನೋಡ್ಕೋಬೋದು ಇಲ್ಲಿ, ಜನರಲ್ ಮೆರಿಟು ಮತ್ತು SC OBCಗೆ ಏನಿದೆ ಅಂತ. ಅದೇ ಥರ ಮೇನ್ಸ್ ಎಕ್ಸಾಮ್ ಬಂದರೆ ಇಲ್ಲಿ ನೋಡ್ಬೋದು ಸೆಕ್ಷನಲ್ ಕಟ್ ಆಫ್ ಎಷ್ಟಿದೆ ಮೇನ್ಸ್ ಎಕ್ಸಾಮು ಅಂತ. ಓವರಾಲ್ ಕಟ್ ಆಫ್ ಮೇನ್ಸ್ ನೋಡಿದ್ರೆ ಔಟ್ ಆಫ್ 100 2024ರಲ್ಲಿ ಔಟ್ ಆಫ್ 100 ಮೇನ್ಸ್ ಪ್ಲಸ್ ಇಂಟರ್ವ್ಯೂ ನೋಡಿ ಇಷ್ಟಿದೆ ಕಟ್ ಆಫ್. ಓಕೆ, ಸೊ ಜಸ್ಟ್ ಫಾರ್ ರೆಫರೆನ್ಸು ಹೆಂಗೆ ಕೊಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ ಇದೆ ನಿಮಗೆ. ಸೊ ಹೆಂಗೆ ಪ್ರಿಪ್ರೇಷನ್ ಇರಬೇಕು ಅನ್ನೋದು ನಿಮಗೆ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಎಷ್ಟು ಮಾರ್ಕ್ಸ್ಗೆ ನೀವು ಮಾರ್ಕ್ ಟೆಸ್ಟ್ ಎಲ್ಲ ನಿಮಗೆ ಫ್ರೀಯಾಗಿ ಒಂದಿಷ್ಟು ಸಿಗ್ತವೆ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ, ಓಕೆ, ಆ್ಯಪ್ಗಳಲ್ಲಿ. ಅವೆಲ್ಲ ನೀವು ಮಾಡ್ಬೋದು. ಮಾಡಿದಾಗ ನಿಮಗೆ ಈ ಒಂದು ಕಟ್ ಆಫ್ ಕ್ಲಿಯರ್ ಮಾಡೋಕ್ಕೆ ಈಸಿ ಆಗಲಿ ಅಂತೇಳಿ ಆ ಒಂದು ಟೈಮ್ ಪೀರಿಯಡಲ್ಲಿ, ಆ ಒಂದು ಟೈಮಲ್ಲಿ ಇಷ್ಟು ಮಾರ್ಕ್ಸ್ ತೆಗಿಯೋಕ್ಕೆ ನಿಮ್ಗೆ ಆಗುತ್ತಾ ಆಫ್ಟರ್ ನೆಗೆಟಿವ್ ಆದಮೇಲೆ. ಸೊ ಹಾಗಾಗಿ ಇದೆಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಗಲಿ ಅಂತ ಸ್ನೇಹಿತರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿ ಮಾಡಬೇಕಾ ಬೇಡವಾ ಅನ್ನೋದು, ಯಾಕಂದರೆ ತುಂಬ SSC ಮಾಡ್ತಾ ಇದ್ದೀವಿ, ಬೇರೆ ಬೇರೆ KPSC ರಿಲೇಟೆಡ್ ಮಾಡ್ತಾ ಇದ್ದೀವಿ. ಬಟ್ ನಿಮಗೆ ಫಸ್ಟ್ ಟೈಮ್ ಆಲ್ರೆಡಿ ಪ್ರಿಪೇರ್ ಆಗ್ತಿರೋರಿಗೆ ಅಂತ ತೊಂದರೆ ಇಲ್ಲ. ಫಸ್ಟ್ ಟೈಮ್ ಪ್ರಿಪೇರ್ ಆಗಿರೋರಿಗೆ ನಾವು ಒಂದಷ್ಟು RRBಗೆ ಮಾಡಿದ್ವಿ. ಓಕೆ, ರೀಜನಲ್ ರೂರಲ್ ಬ್ಯಾಂಕ್ಗೆ, ಮತ್ತು IBPS ಕ್ಲರ್ಕ್ಗೆ ಮಾಡಿದ್ವಿ. ಅಲ್ಲಿ ಕನ್ನಡ ಇರುತ್ತೆ, ಕನ್ನಡ ಇಂಗ್ಲೀಷ್ ಪ್ರಶ್ನೆ ತೊಗೊಂಡು ಮಾಡಿದ್ವಿ. ಬೇಕಾದ್ರೆ ಅದನ್ನು ನೀವು ರೆಫರೆನ್ಸ್ ಆಗಿ ಇಟ್ಕೊಂಡು ನೋಡ್ಬೋದು ಹೆಂಗೆ ಸಾಲ್ವ್ ಮಾಡಬೇಕು ವಿತಿನ್ ಅ ಟೈಮ್ ಪೀರಿಯಡಲ್ಲಿ, ಯಾವ ಥರ ನೀವು ಫಾಸ್ಟ್ ಕ್ಯಾಲ್ಕುಲೇಷನ್ ಇರಬೇಕು ಅನ್ನೋದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಒಂದಷ್ಟು ಕ್ವಶನ್ ಪೇಪರ್ನ ತೊಗೊಂಡು. ಬೇಕಾದ್ರೆ ಈ ವಿಡಿಯೋ ಲಿಂಕ್ಸ್ಗಳನ್ನ ಕೊಡ್ತೀನಿ ನಾನು ನಿಮಗೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸು. ಓಕೆ, ಚೆಕ್ಔಟ್ ಮಾಡಿ ಬೇಕಾದ್ರೆ ವಿಡಿಯೋ ಲಿಂಕ್ಸ್ಗಳನ್ನ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಅಫಿಷಿಯಲ್ PDF ನಾವು ಆಲ್ರೆಡಿ ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೀವಿ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ. ಎನಿ ಡೌಟ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ಬೋದು ಸ್ನೇಹಿತರೆ. ಧನ್ಯವಾದಗಳು.